ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರಾವ್ಯ ವ್ಲಾಗ್ಸ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಇವತ್ತಿದ್ದು ವ್ಲಾಗ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಯಾರಾದರೂ ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡೋದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಒತ್ತಿ. ಇವತ್ತಿನ ನನ್ನ ವ್ಲಾಗ್ಸಲ್ಲಿ ಸ್ಪೆಷಲ್ ಟಾಪಿಕ್ ಅಂತ ಎಂಥದ್ದು ಇಲ್ಲ, ಆದರೆ ನಾನಿವಾಗ ಏನೆಲ್ಲ ಮಾಡಲಿಕ್ಕೆ ಹೊರಡ್ತಾ ಇದ್ದೇನೆ ಅದನ್ನೆಲ್ಲ ನಿಮಗೆ ನಾನು ತೋರಿಸ್ತೇನೆ. ಇವಾಗ ನಾನು ಮಾಪಳ ಹಣ್ಣು ತೆಗಿಲಿಕ್ಕೆ ಹೋಗ್ತಾ ಇದ್ದೇನೆ. ಮೊನ್ನೆ ಒಂದು ವ್ಲಾಗ್ಸಲ್ಲಿ ತೋರಿಸಿದ್ನಲ್ಲ, ಔಷಧೀಯ ಗುಣಗಳಿರುವ ಸಸ್ಯಗಳಲ್ಲಿ ಆ ಹಣ್ಣನ್ನು ಈಗ ತೆಗಿಲಿಕ್ಕೆ ಹೋಗ್ತಾ ಇದ್ದೇನೆ. ನಾಳೆಲ್ಲ ನಾಡ್ದು ನನ್ನ ಅಕ್ಕ ಮತ್ತು ಅಕ್ಕನ ಮಗಳು ಇಬ್ಬರು ಬರ್ತಾ ಇದ್ದಾರೆ ಮನೆಗೆ. ಅವರು ಬಂದ ಮೇಲೆ ಅದನ್ನು ಕಟ್ ಮಾಡಿ ತಿನ್ನಬೇಕು. ಅದಕ್ಕೆ ಇವಾಗಲೇ ತೆಗಿತೇನೆ ಅಂತ ಮತ್ತೆ ಸುಮ್ಮನೆ ಹಾಳಾಗಬಾರ್ದಲ್ಲ ಗಿಡದಲ್ಲಿ, ಅದಕ್ಕೆ. ನಾನಿವತ್ತು ಬಂದದ್ದು ಒಳ್ಳೆಯದಾಯಿತು. ನಾನು ನೋಡಿ ಇವಾಗ ಬರದಿದ್ದರೆ ಇದು ನನಗೆ ಸಿಗ್ತಾ ಇರಲಿಲ್ಲ. ಯಾಕಂತೇಳಿದರೆ ಆಲ್ರೆಡಿ ಅದು ಬಿದ್ದು ಹೋಗಿದೆ. ಅದು ಬಿದ್ದದು ಇವತ್ತೇ ಬಿದ್ದದು ಕಾಣ್ತದೆ, ಫ್ರೆಶ್ಶೇ ಉಂಟು, ಬಾಡಲಿಲ್ಲ. ಹಾಗಾಗಿ ಇದನ್ನೀಗ ತೊಗೊಂಡು ಹೋಗುವ ಮನೆಗೆ. ಮಾಪಳ ಹಣ್ಣು ಮನೆಗೆ ತಗೊಂಡು ಹೋದೆ. ಇವತ್ತು ನೋಡಿ ನಿಮಗೆ ನಾನು ಪಡವಲಕಾಯಿ ತೋರಿಸ್ತೇನೆ. ಇವತ್ತು ಗಿಡದಲ್ಲಿ ತುಂಬ ಉಂಟು, ಬಳ್ಳಿಯಲ್ಲಿ ತುಂಬ ಉಂಟು ಇವತ್ತು. ನೋಡಿ, ಸ್ಮೆಲ್ ಆಯಿತಾ? ಅದು ನನಗೆ ಅದರ ಸ್ಮೆಲ್ ಆಗೋದಿಲ್ಲ. ನಾನು ಸ್ವಲ್ಪ ಅದನ್ನೆಲ್ಲ ಕಟ್ ಮಾಡಲಿಕ್ಕೆ ಹಿಂದೆ ಮುಂದೆ ನೋಡ್ತೇನೆ. ಅದರ ಸ್ಮೆಲ್ಲು ನನಗೆ ಆಗೋದೇ ಇಲ್ಲ. ಬಟ್ ಟೇಸ್ಟ್ ಚೆನ್ನಾಗಾಗ್ತದೆ ತಿನ್ನಲಿಕ್ಕೆ. ಬಟ್ ಸ್ಮೆಲ್ಲು ಅದರದ್ದು ನಾನು ದೂರ ಅದನ್ನು ಕಟ್ ಮಾಡೋದಿಲ್ಲ, ಅಮ್ಮನೇ ಕಟ್ ಮಾಡೋದು. ಎಂತ ಹೇಳಿದರೆ, ನಮ್ಮ ಮನೆಯಲ್ಲಿ ಮಂಗಳೂರು ಮಲ್ಲಿಗೆ ಆಗ್ತದೆ ಆಯಿತಾ. ನನಗೆ ಮಲ್ಲಿಗೆ ಅಂದರೆ ತುಂಬ ಇಷ್ಟ. ಅದು ಈ ಮಲ್ಲಿಗೆ ಮಾತ್ರ ನನಗೆ ತುಂಬ ಇಷ್ಟ ಇದು. ಹಾಗೆ ಇದರಲ್ಲಿ ಈ ಗಿಡದಲ್ಲಿ ಉಂಟಲ್ಲ ತುಂಬ ಕಾಟು ಹುಲ್ಲುಗಳೆಲ್ಲ ಸೇರಿಕೊಂಡಿದೆ, ಕಾಟು ಬಳ್ಳಿಯೆಲ್ಲ. ಅದನ್ನೆಲ್ಲ ತೆಗಿಬೇಕು ಅಂತ ಅಂದ್ಕೊಂಡಿದ್ದೇನೆ. ನಾನು ಮೊದಲೇ ತೆಗಿಬೇಕಿತ್ತು, ಸ್ವಲ್ಪ ಕೈ ನೋವು ಉಂಟು ನನಗೆ, ಅದಕ್ಕೋಸ್ಕರ ನಾನು ತೆಗಿಲಿಲ್ಲ. ಇವತ್ತು ತೆಗಿಬೇಕು ಅಂತ ಇದ್ದೇನೆ. ನೋಡಿ, ಇದೆಲ್ಲ ಕಾಟು ಬಳ್ಳಿ ಎಲ್ಲ ತೆಗಿಬೇಕು, ತೆಗೆದು ದನಗಳಿಗೆ ಹಾಕಬೇಕು. ಎಲ್ಲ ಒಂದೇ ದಿನ ಮಾಡಲಿಕ್ಕೆ ಆಗೋದಿಲ್ಲ ನನಗೆ. ಅದಕ್ಕೆ ಇವತ್ತು ಸ್ವಲ್ಪ, ನಾಳೆ ಸ್ವಲ್ಪ ತೆಗೆದು ಒಂದು 2-3 ದಿನದಲ್ಲಿ ಎಲ್ಲ ತೆಗೆದು ಕ್ಲೀನ್ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ಮಲ್ಲಿಗೆ ಗಿಡಕ್ಕಿಂತ ಜಾಸ್ತಿ ಅದೇ ಬೆಳೀತದೆ. ಆಲ್ರೆಡಿ ಅದೇ ಉಂಟು, ಇನ್ನು ಅದನ್ನು ನೋಡಲಿಕ್ಕಿಲ್ಲ, ಅದನ್ನು ತೆಗಿಬೇಕಿನ್ನು ಎಲ್ಲ. ನೋಡಿ ಫ್ರೆಂಡ್ಸ್, ನಾನು ಇವತ್ತು ಒಂದು ಸ್ವಲ್ಪ ಕ್ಲೀನ್ ಮಾಡಿ ಆಯಿತು. ನೋಡಿ, ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿದ್ದೇನೆ, ಮತ್ತು ಇಲ್ಲಿ ತುಂಬ ಉಂಟು ಕ್ಲೀನ್ ಮಾಡಲಿಕ್ಕೆ. ಒಂದು 3-4 ದಿನ ಹಿಡಿಬೋದು ಫುಲ್ ತೆಗೆದು ಕ್ಲೀನ್ ಮಾಡಲಿಕ್ಕೆ. ಹಾಗೆ ಇವತ್ತು ಸ್ವಲ್ಪ ತೆಗೆದಿದ್ದೇನೆ, ಇನ್ನೂ ಜಾಸ್ತಿ ತೆಗಿತಾ ಕೂತ್ರೆ ನನಗೆ ಕೈ ನೋವು ಸ್ಟಾರ್ಟ್ ಆಗ್ಬೋದು ಅಂತ. ಇಷ್ಟು ಹುಲ್ಲಾಗಿದೆ. ಆಲ್ರೆಡಿ 2 ಕಟ್ಟ ಹುಲ್ಲು ಉಂಟು, ಅದನ್ನು ಕೆಲಸದವರು ಮಾಡಿದ್ದು. ಆಗ ಅದರೊಟ್ಟಿಗೆ ತಂದಿಟ್ಟಿದ್ದೇನೆ. ಇನ್ನೊಂದು 5 ವಾರ ಆಗುವಾಗ ದನಗಳಿಗೆಲ್ಲ ಹುಲ್ಲು ಹಾಕ್ಲಿಕ್ಕೆ ಉಂಟು, ಆಗ ಅದರೊಟ್ಟಿಗೆ ಹಾಕ್ತಾರೆ ಅಪ್ಪ. ಹಾಗೆ ಇವಳು ನೋಡಿ, ನನ್ನ ಸುಬ್ಬಿ ತೈಷಿ. ಹಿಂದೆ ಬರ್ತಾಳೆ.
ಎಲ್ಲಾದರೂ ಹೋದರೆ. ಗುಡುಗು ಬರ್ತಾ ಉಂಟು ಅಂತ, ಮಳೆ ಬರುವ ಹಾಗೆ ಆಗಿದೆ. ಇವಾಗ ಬಂದರೆ ಮಾತ್ರ ಸರಿ ಬರ್ತದೆ ಮಳೆ, ಅಷ್ಟು ಮೋಡ ಉಂಟು. ಸೊ ಫ್ರೆಂಡ್ಸ್, ನಾನು ಇವತ್ತಿನ ವ್ಲಾಗ್ಸನ್ನು ಮುಗಿಸ್ತಾ ಇದ್ದೇನೆ. ಹೇಗಿತ್ತು ನನ್ನ ವ್ಲಾಗ್ಸ್? ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನಾಳಿನ ವ್ಲಾಗಲ್ಲಿ ಸಿಗ್ತೇನೆ. ಬಾಯ್ ಬಾಯ್.